100% ನಂತರನೇ ಯೋಚನೆ ಮಾಡುವಂತ ಸಿಗೋದು ತುಂಬಾ ಕಷ್ಟ. ಬಟ್ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಉದ್ದ ಇರಬೇಕು, ಹ್ಮ್. ಸ್ಪೋರ್ಟಿ ಇರಬೇಕು, ಒಳ್ಳೆ ಶೇಪಲ್ಲಿ ಇರಬೇಕು, ವರ್ಕೌಟ್ ಮಾಡಬೇಕು ಆ್ಯಂಡ್ ಹೆಲ್ದಿ. ಅವನಿಗೆ ಕುಕಿಂಗ್ ಬರಬೇಕು, ಹ್ಮ್. ನನ್ಗೆ ಯಾವಾಗಲೂ ಊಟ ಮಾಡಿಸ್ತಿರ್ಬೇಕು. ನನ್ನ ಅರ್ಥ ಮಾಡ್ಕೊಳ್ಳೋನು ಇರಬೇಕು ಆ್ಯಂಡ್ ಒಳ್ಳೆ ಹಾಡು ಆಡಬೇಕು, ರೊಮ್ಯಾಂಟಿಕ್ ಆಗಿರಬೇಕು ಆ್ಯಂಡ್ ನನ್ನ ಕೆಲಸನ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಇರಬೇಕು. ನನ್ನ ಕೆಲಸದಲ್ಲಿ ಯಾವತ್ತೂ ನನಗೆ ತಡ ಆಗಬಾರ್ದು, ಅವರು ಸಪೋರ್ಟ್ ಮಾಡೋರು ಇರಬೇಕು. ನನ್ಗೆ ಅವರಿಂದ ನನಗೆ ಬೆಳವಣಿಗೆ ಇರಬೇಕು. ಇಬ್ಬರೂ ತುಂಬ ಸಪೋರ್ಟಿವ್ ಆಗಿರಬೇಕು. ತುಂಬ ಲೈಕ್ ಎಷ್ಟು ಪ್ರೀತಿ ಇರಬೇಕು ಅಂದರೆ ಕೊನೆ ಉಸಿರುವರೆಗೂ ನನಗೇನೇ ಆದರೂ ಅವ್ರಿಗೇನೇ ಆದರೂ ಕೂಡ ಆ ಪ್ರೀತಿ ಉಳ್ಕೊಂಡಿರ್ಬೇಕು. ಇಬ್ರು ನೋಡ್ಕೊಂಡಿರ್ಬೇಕು ಆ್ಯಂಡ್ ಅದು ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಫೇಸ್ ಮಾಡುವಂತ ಒಂದು ಪರ್ಸನಾಲಿಟಿ ಆಗಿರ್ಬೇಕು. ಅಂಡ್ ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ದಿಸ್. ಅಂಡ್ ನನ್ನ ಯಾವತ್ತೂ ಆಡ್ಕೊಂಬಾರ್ದು ಅವರು, ಅಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ನಡುವೆ ಹೇಗಾಗ್ತದೆ ಅಂದ್ರೆ ಫನ್ ಮಾಡೋದು ಜಾಸ್ತಿ ಆಗ್ಬಿಡುತ್ತೆ, ವೈಫ್ನಾಗಿರ್ಬೋದು, ವೈಫ್ ಹಸ್ಬೆಂಡ್ ಆಗಿರ್ಬೋದು. ನನ್ನ ಯಾವತ್ತೂ ಆಡ್ಕೊಂಬಾರ್ದು, ನನಗೋಸ್ಕರ ಯಾವತ್ತೂ ನಿಲ್ಬೇಕು. ಯಾರು ಎಷ್ಟೇ ಆಡ್ಕೊಂಡ್ರು ಅವ್ರು ನನಗೋಸ್ಕರ ನಿಲ್ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್.